ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 33ನೇ ಪ್ರಶ್ನೆ. ಬಿತ್ತನೆಗೂ ಮುಂಚೆ ಮಣ್ಣನ್ನು ಹದಗೊಳಿಸುವುದರ 4 ಪ್ರಾಮುಖ್ಯತೆಗಳನ್ನು ಪಟ್ಟಿ ಮಾಡಿ. ಎಷ್ಟು? 4 ಪ್ರಾಮುಖ್ಯತೆಗಳನ್ನು ಪಟ್ಟಿ ಮಾಡಿ. ಈಗ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಮಣ್ಣನ್ನ ಹದಗೊಳಿಸಿಕೊಳ್ಳುವುದು ಇಂಪಾರ್ಟೆಂಟ್ ಇರ್ತದೆ. ಯಾಕೆ ಅಂತ ಕೇಳ್ತಿದ್ದಾರೆ. ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಹಾಯವಾಗುತ್ತದೆ. ನಾವು ಮಣ್ಣನ್ನ ಹದಗೊಳಿಸುವುದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಹಾಯವಾಗುತ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಬೇರುಗಳು ಮಣ್ಣಿನ ಸ್ವಲ್ಪ ಕೆಳಗೆ ಹೋಗ್ತಾ, ಕೆಳಪದರ ಏನಿರ್ತದಲ್ಲ ಅಲ್ಲಿ ಕೂಡ ಇರುವಂತಹ ಪೋಷಕಾಂಶಗಳನ್ನ ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮಣ್ಣಿನ ಆಳಕ್ಕೆ ಇಳಿಯಲು ಸಹಾಯವಾಗ್ತದೆ ಅನ್ನೋದು ಒಂದು. ಮಣ್ಣನ್ನ ಸಡಿಲಗೊಳಿಸಿದ್ದರಿಂದ ಸಸ್ಯಗಳ ಉಸಿರಾಟ ಸುಲಭವಾಗ್ತದೆ. ನಾವು ಮಣ್ಣನ್ನ ಹದಗೊಳಿಸುವಾಗ ಏನ್ ಮಾಡ್ತೀವಿ? ನೇಗಿಲನ್ನ ಕಲ್ಟಿವೇಟರ್ ಅನ್ನ ಉಪಯೋಗಿಸಿಕೊಂಡು ಮಣ್ಣನ್ನ ಸಡಿಲಗೊಳಿಸಲಾಗ್ತದೆ. ಇದರಿಂದ ಏನಾಗ್ತದೆ? ಸಸ್ಯಗಳ ಉಸಿರಾಟ ಸುಲಭವಾಗಿ ಆಗಿರ್ತದೆ. ಇದು ಸಸ್ಯಗಳ ಬೆಳವಣಿಗೆಗೆ ಸಹಾಯವಾಗಿರ್ತದೆ. ಪೋಷಕಾಂಶದಿಂದ ಸಮೃದ್ಧವಾದ ಮೇಲ್ಭಾಗಕ್ಕೆ ತರುತ್ತದೆ. ಈಗ ನೋಡಿ, ಯಾವ್ದಾದ್ರೂ ಸಸಿಗಳು ಸತ್ತು ಹೋಗಿದ್ವು, ಅದು ಕೊಳಿತಾ ಕೆಳಗೆ ಅದನ್ನೆಲ್ಲ ಸರಿಯಾಗಿ ಒಂದು ಪದರದಿಂದ ಇನ್ನೊಂದು ಪದರಕ್ಕೆ ಮೇಲೆ ಕೆಳಗೆ ಮಾಡಿ ಹಾಕ್ಲಿಕ್ಕೆ ಈ ಮಣ್ಣನ್ನ ಹದಗೊಳಿಸುವುದು ಬಹಳ ಮುಖ್ಯವಾಗಿರ್ತದೆ. ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ. ಕಳೆಗಳನ್ನು ತೆಗೆದು ಹಾಕುತ್ತದೆ ಅಲ್ವಾ? ಜಮೀನಿನಲ್ಲಿ ನಾವು ಸಾಮಾನ್ಯ ದಿನದಲ್ಲಿ ಹೋದ್ರೆ ಕಳೆಗಳು ಬೆಳ್ಕೊಂಡಿರ್ತವೆ. ಆ ಕಳೆಗಳಿದ್ರೆ ನಮ್ಗೆ ಬೆಳೆಗಳು ಬೆಳಿಲಿಕ್ಕೆ ಸಮಸ್ಯೆ ಆಗ್ತದೆ. ಹಾಗಾಗಿ ಕಳೆಯನ್ನ ನಿವಾರಿಸುವುದು ಅವಶ್ಯಕವಾಗಿರ್ತದೆ. ನಾವು ಮಣ್ಣನ್ನ ಹದಗೊಳಿಸುವಾಗ ಕಳೆಗಳು ಕೂಡ ತೆಗೆದು ಹಾಕಲ್ಪಟ್ಟಿರ್ತವೆ. ಈಗ ಗೊಬ್ಬರವನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡುತ್ತದೆ. ನೋಡಿ, ಗೊಬ್ಬರವನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡುವುದು ಬಹಳ ಮುಖ್ಯವಾಗಿರ್ತದೆ. ಇಲ್ಲ ಅಂದ್ರೆ ಒಂದ್ ಕಡೆ ಗೊಬ್ಬರ ಜಾಸ್ತಿ ಇರ್ತದೆ, ಇನ್ನೊಂದ್ ಕಡೆ ಗೊಬ್ಬರ ಕಡಿಮೆ ಇರ್ತದೆ. ಗೊಬ್ಬರ ಜಾಸ್ತಿ ಇದ್ದಲ್ಲಿ ಸಸಿಗಳು ಚೆನ್ನಾಗಿ ಬೆಳೀತವೆ, ಗೊಬ್ಬರ ಕಡಿಮೆ ಇದ್ದಲ್ಲಿ ಇಳುವರಿ ಕಡಿಮೆ ಬಂದಿರ್ತದೆ. ಹಾಗಾಗಿ ಗೊಬ್ಬರವನ್ನ ಸರಿಯಾಗಿ ಮಿಶ್ರಣ ಮಾಡುವುದು ಕೂಡ ಮುಖ್ಯವಾಗಿರ್ತದೆ. ಹಾಗಾಗಿ ಬಿತ್ತನೆಗೂ ಮುಂಚೆ ಮಣ್ಣನ್ನು ಹದಗೊಳಿಸುವ ಪ್ರಾಮುಖ್ಯತೆಗಳನ್ನ ಪಟ್ಟಿ ಮಾಡಿದ್ರೆ ಈಗ ಇದರಲ್ಲಿ ಯಾವ್ದಾದ್ರು ಉತ್ತರವನ್ನಾಗಿ ಬರಿಬಹುದು. ಥ್ಯಾಂಕ್ ಯು.